ಸೇರಿಸಿಕೊಳ್ಳುತ್ತಾ ಈ ಲೋಕಾರ್ಪಣೆಯನ್ನ ಪೂರೈಸಿಕೊಳ್ಳಲಿಕ್ಕಿದ್ದೇವೆ. ಸ್ವಲ್ಪ ಹತ್ರ ಎಸ್ ಹಾಂ ಸರ್ ಕಾಮತ್ ಸರ್ ಸರ್ ನಿರೀಕ್ಷೆಯ ಅಟ್ಟೂರ ಕಟ್ಟಡದ ಲೋಕಾರ್ಪಣೆಯನ್ನು ಮಾಡಿಕೊಂಡ ಕನಸಾಗಿತ್ತು. ಅದನ್ನ ಇವತ್ತು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳುವಂಥ ಕಾರಣಕ್ಕೆ ನಾವು ಸಣ್ಣ ಟ್ವಿಸ್ಟ್ ಕೊಡ್ತಾ ಇದ್ದೇವೆ. ಶಾಸಕರು ಬರುವಾಗ ಹೇಳ್ತಾ ಇದ್ರು ಇದನ್ನ ನವೀನ್ ಡಿಸೋಜಾರು ಲೋಕಾರ್ಪಣೆ ಮಾಡ್ತಾರೆ ಅಂತ ಹೇಳಿ. ಆದರೆ ನೀವು ಸುಮಾರು ಗೊತ್ತಿರೋ ಕಾರಣದಿಂದ ಸರ್ ದಯವಿಟ್ಟು ನೀವೇ ಇದನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ನಿಮ್ಮನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ನೀವು ಮತ್ತೆ ಎಲ್ಲ ಅತಿಥಿಗಳು ಕೂಡ ನಮ್ಮ ಜೊತೆ ಆಗಬೇಕು. ವೇದವಚ ಕಾಮತ್ ಅವರು ಈ ಈಜುಕೊಳವನ್ನ ಹೂವನ್ನ ಅನಾವರಣವನ್ನ ಮಾಡಿ ಪುಷ್ಪದಳವನ್ನ ನೀರಿಗೆ ಬಿಡಿಸುವುದರ ಮೂಲಕವಾಗಿ ನೀವು ಅದು ಸರ್ ನನ್ನ ಸೈಡ್ ಪೋಚಿ ಮಾರ ನಾನಿಲ್ಲ ಒಟ್ಟು ಯಾವ ಉಪ್ಪಡೆ ಹಾಂ ಡಬಲ್ ಲೈನ್ಸ್ ಮಾಡಿ ക്ഷേത്രമല്ല തൂണങ്ങനെ കൂടിക്കാം. ಸಂತೋಷದಿಂದ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಡ್ತಾ ನಮ್ಮ ಇಂದಿನ ವಿಶೇಷ ಅತಿಥಿಗಳಾಗಿರುವ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ರೋಹಿತ್ ಶೆಟ್ಟಿ ಅವರು, ವಿಶೇಷವಾಗಿ ರೋಹಿತ್ ಶೆಟ್ಟಿ ಅವರು ಈ ದಿವಸ ನಮ್ಮ ಜೊತೆಯಲ್ಲಿದ್ದಾರೆ. ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ನೀವು ನಮ್ಮ ಗಣ್ಯರ ಸಮ್ಮುಖದಲ್ಲಿ ಈ ಕೀಯನ್ನ ಸಾಂಕೇತಿಕವಾಗಿ ಪಡೆದುಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ದಂಪತಿಗಳು ಜೊತೆಯಾಗಿ ಬಂದು ಅವರು ಈ ಕೀಯನ್ನ ಸಾಂಕೇತಿಕವಾಗಿ ಪಡೆದುಕೊಳ್ಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ನಮ್ಮೆಲ್ಲ ಜೋರಾದ ಚಪ್ಪಾಳೆಯ ಧ್ವನಿಯೊಂದಿಗೆ ಮೊದಲ ಗ್ರಾಹಕರನ್ನ ಅಭಿವಂದಿಸುವಂತ ಹೊತ್ತು ಮತ್ತು ಅಭಿನಂದನೆಯ ಹೊತ್ತು ಕೂಡ ಇದೇ ರೀತಿಯ ನಿಮ್ಮ ಕನಸುಗಳು ಇನ್ನಷ್ಟು ವಿಶಾಲವಾಗಲಿ, ದೊಡ್ಡ ದೊಡ್ಡ ಕನಸಿನ ಮನೆಗಳಿಗೆ ನೀವು ದಂಪತಿಗಳು ಮುಂದಕ್ಕೆ ಪಯಣ ಬೆರೆಸಿ ಅಂತೇಳಿ ಹೇಳಿ ನಮ್ಮ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ವೇದವ್ಯಾಸ ಕಾಮತ್ನವರು ಅವರಿಗೆ ಪುಷ್ಪಬುಕ್ಕೆಯನ್ನು ನೀಡಿ ಅವರನ್ನು ಗೌರವಿಸಿಕೊಳ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಅನುಭವಗಳ ಮಾತು. ಹಾಗೆ ಮಾತಾಡ್ತಾ ಹೆಬ್ಬಾರ್ ಅವರು ಹೇಳಿದರು, ಈ 143 ಫ್ಲ್ಯಾಟ್ ಇದರಲ್ಲಿ ಇದೆ, ತಪ್ಪಾಗಿ ಕ್ಷಮಿಸಿ, ಎಲ್ಲವೂ ಸೋಲ್ಡ್ ಔಟ್ ಆಗಿದೆ, ಪೆಂಟ್ ಹೌಸ್ ಮಾತ್ರ ಬಾಕಿ ಇದೆ ಅಂತೇಳಿ. ಇದು ಏನು ತೋರಿಸ್ತದೆ ಹೇಳಿದರೆ, ಶ್ರೀನಾಥ್ ಹೆಬ್ಬಾರ್ರ ಆ ಒಂದು ಕಾರ್ಯ ದಕ್ಷತೆ ಅಥವಾ ಸಮಯದಲ್ಲಿ ಆ ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡಿ ಜನರಿಗೆ ಕೊಡುವಂಥ ಒಂದು ಬದ್ಧತೆ. ನಾರ್ಮಲಿ ನಾವು ನಮ್ಮ ಬ್ಯಾಂಕಿನ ಎಕ್ಸ್ಪೀರಿಯನ್ಸಲ್ಲಿ ಹೇಳೋದಾದರೆ, ಒಂದು ಲೋನ್ ತಗೊಂಡ್ರೆ ಆ ಲೋನ್ ಆಯ್ತಾ ಅಂತ ನಾವು ಕಾಯ್ತಾ ಇರ್ತೇವೆ, ಬಿಲ್ಡಿಂಗ್ ಆಯ್ತಾ ಅಂತ. ಶ್ರೀನಾಥ್ ಹೆಬ್ಬಾರ್ ವಿಷಯ ನಮಗೆ ನೋಡೋ ಪ್ರಶ್ನೆ ಇಲ್ಲ, ನಾವು ನೋಡೋದ್ರೊಳಗೆ ಅವ್ರ ಬಿಲ್ಡಿಂಗ್ ಮೇಲೆ ಬಂದಾಗಿರ್ತದೆ.
ಇಂಥ ಒಂದು ಈ ಮಂಗಳೂರಿನ ಪರಿಸರದಲ್ಲಿ ಜನರಿಗೆ ಮನೆ ಮಾತಾಗಿರುವ ಶ್ರೀನಾಥ್ ಹೆಬ್ಬಾರರು ಈ 32 ಈಗಾಗಲೇ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ ಹಲವು 10 ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿ ಜನರಿಗೆ ನೆಲೆ ಒದಗಿಸಲಿ ಅಂತ. ನನಗೊಂದು ವಿಷಯ ನೆನಪಿಗೆ ಬಂತು ಕಲಿತಾ ಇರುವಾಗ ಇಕನಾಮಿಕ್ಸ್ನಲ್ಲಿ. ಫುಡ್, ಕ್ಲೋದಿಂಗ್ ಆ್ಯಂಡ್ ಶೆಲ್ಟರ್ ಆರ್ 3 ಬೇಸಿಕ್ ನೀಡ್ಸ್ ಆಫ್ ಎ ಮ್ಯಾನ್ ಅಂತ. ಫುಡ್ ಯಾರು ಕೊಡ್ತಾರೆ ಹೇಳಿದರೆ ಭಾರತದ ರೈತ ಕೊಡ್ತಾನೆ. ಕ್ಲೋದಿಂಗ್ ಯಾರು ಕೊಡ್ತಾರೆ ಹೇಳಿದರೆ ಇಂಡಸ್ಟ್ರಿಯಲಿಸ್ಟ್ ಕೊಡ್ತಾರೆ, ಬೇರೆ ಬೇರೆ ಕೈಗಾರಿಕೆಗಳ ಓನರ್ಗಳು ಕೊಡ್ತಾರೆ. ಶೆಲ್ಟರ್ ಯಾರು ಕೊಡ್ತಾರೆ ಹೇಳಿದರೆ ಶ್ರೀನಾಥ್ ಹೆಬ್ಬಾರ್ ಕೊಡ್ತಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಶ್ರೀನಾಥ್ ಹೆಬ್ಬಾರ್ರ ಈ ಸಂಸ್ಥೆ ಇನ್ನೂ ಹಲವು 10 ವರ್ಷಗಳಷ್ಟು ನೂರಾರು ಇಂಥ ಕಟ್ಟಡಗಳನ್ನು ಕಟ್ಟಿ ಮಂಗಳೂರಿನಲ್ಲಿಗೆ ಅಡ್ಡಕ್ಕೆ ಬೆಳೀಲಿಕ್ಕೆ ಸ್ಕೋಪ್ ಇಲ್ಲ, ಹೈಟಿಗೆ ಬೆಳಿಬೇಕಾದ ಪರಿಸ್ಥಿತಿ ಬಂದಿದೆ. ಅಂಥದ್ರಲ್ಲಿ ಎಲ್ಲರಿಗೂ ನೆಲೆ ಒದಗಿಸ್ತಾರೆ ಅಂತ ಅನಿಸಿಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ಅನಂತಾನಂತ ಧನ್ಯವಾದವನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.